ಹಾಯ್ ಫ್ರೆಂಡ್ಸ್, ಆನಂದ್ ಮಾತಾಡ್ತಾ ಇದ್ದೀನಿ. ಆನಂದ್ ಮೀಡಿಯಾ ಜಂಕ್ಷನ್ ಯೂಟ್ಯೂಬ್ ಚಾನಲಿಂದ. ಸೊ ಇವತ್ತು ನಾನು ನಿಮಗೆ ಏನು ತೋರಿಸ್ಕೊಡ್ತೀನಿ ಅಂದರೆ ಒಂದು ಸಿಂಪಲ್ ಡೋರ್ ಹ್ಯಾಂಡಲ್ನ ಯಾವ ಥರ ರಿಪೇರಿ ಮಾಡೋದು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ಸೊ ನೀವು ವಿಡಿಯೋನ ನಿಮ್ಗೆ ಏನಾದ್ರು ಅರ್ಥ ಆಗಿಲ್ಲ ಅಂದರೆ ಏನಾದ್ರು ಕಮೆಂಟ್ ಮಾಡಿ. ಸೊ ಯಾವ ಥರ ಏನಂತ ನಾನು ಮುಂದಿನ ವಿಡಿಯೋಗಳಲ್ಲಿ ನಾನು ಅದನ್ನು ಅಪ್ಲೋಡ್ ಮಾಡ್ತೀನಿ. ಸೊ ಸಿಂಪಲ್ ಆಗಿರುತ್ತೆ. ನೀವು ಒಂದು ಹೊಸ ಲಾಕ್ ತೊಗೊಂಡು ರಿಪ್ಲೇಸ್ಮೆಂಟ್ ಮಾಡಬೇಕಾದ್ರೆ ನಿಮ್ಗೆ 1600 to 1800ವರೆಗೂ ನಿಮ್ಗೆ ಚಾರ್ಜಸ್ ಆಗುತ್ತೆ. ಸೊ ಇದು ನಿಮ್ಗೆ ಕಂಪ್ಲೀಟ್ಲಿ ಏನಾಗುತ್ತೆ ಅಂದರೆ ಜಸ್ಟ್ ನಿಮ್ಗೊಂದು 300 ಒಳಗಡೆ ವರ್ಕ್ ಆಗಿಬಿಡುತ್ತೆ. ಓಕೆನಾ? ಅಂದರೆ ಬೇರೆಯವ್ರು ಕೊಟ್ಟರೆ ಎಲ್ಲ ಏನು ಮಾಡಿದ್ರು 300 ಒಳಗಡೆ ರಿಪೇರಿ ಆಗ್ಬಿಡುತ್ತೆ. ನೀವು ಈಸಿಯಾಗಿ ನೀವೇನೇ ಇದನ್ನು ಮಾಡ್ಕೋಬೋದು. ಸೊ ಹೇಗಂತ ನಾನು ತೋರಿಸ್ಕೊಡ್ತೀನಿ. ವಿಡಿಯೋನ ಫುಲ್ಲಾಗಿ ನೋಡಿ. ನಿಮ್ಗೆ ಎಲ್ಲೆಲ್ಲ ಅರ್ಥ ಆಗುತ್ತೆ ಅಲ್ಲಿ ಬೇಕಾದ್ರೆ ನೋಡ್ಕೋಬೋದು. ಬಟ್ ವಿಡಿಯೋ ನೀವು ಕಂಟಿನ್ಯೂ ನೋಡಿದ್ರೆ ನಿಮ್ಗೆ ಹೇಗಂತ ಏನಂತ ಗೊತ್ತಾಗುತ್ತೆ. ಓಕೆನಾ? ಸೊ ಹಾಗಾಗಿ ನಾನು ಈ ವಿಡಿಯೋನ ಕಂಪ್ಲೀಟಾಗಿ ನೀವು ನೋಡಿ ಅಂತ ಹೇಳ್ತಾ ಇರೋದು. ಮಧ್ಯದಲ್ಲಿ ನೋಡ್ತಾ ಇದ್ರೆ ನಿಮಗೆ ಅದು ಆ್ಯಕ್ಚುಲಿ ನಿಮ್ಗೆ ಅರ್ಥನೂ ಆಗಲ್ಲ. ಏನು ಮಾಡ್ದ ಏನಿಲ್ಲ ಅಂತ ನಿಮಗೂ ಗೊತ್ತಾಗಲ್ಲ. ಸೊ ನಡೀರಿ ನೋಡೋಣ, ನಾನು ನಿಮಗೆ ಇದೇ ನೋಡಿ ಡೋರ್ ಹ್ಯಾಂಡಲ್ ಬಂದುಬಿಟ್ಟು ನೋಡಿ ಹಾರಿಜೆಂಟಲ್ ಆಗಿ ನಿಂತ್ಕೋಬೇಕು. ಅದು ಇದಾಗಿದೆ, ಡ್ರಾಪ್ ಆಗಿದೆ. ಸೊ ಹಾಗಾಗಿ ಇದರಲ್ಲಿ ಏನಾಗಿದೆ ಅಂದರೆ ಸ್ಪ್ರಿಂಗ್ ಹೋಗಿದೆ. ಸೊ ಈ ಥರ ಬಿಚ್ಕೋಬೇಕು, ಸ್ಕ್ರೂಗಳನ್ನ ಬಿಚ್ಕೊಂಡ್ಬಿಟ್ಟು ಸಿಂಪಲ್ ಆಗಿ ನೀವು ತಕ್ಕೋಬೋದು. ನೋಡಿ ಈ ಥರ ಹ್ಯಾಂಡಲ್ ಇರುತ್ತೆ. ನೋಡಿ ಇಲ್ಲಿ ಸ್ಪ್ರಿಂಗ್ ಕಟ್ ಆಗಿದೆ ನೋಡಿ, ನೀವು ನೋಡ್ಕೋಬೋದು, ಕಾಣಿಸ್ತಾ ಇದೆ. ಸೊ ಇದನ್ನು ಯಾವ ಥರ ತೆಗೆಯೋದಂದರೆ ಒಂದು ಕಟಿಂಗ್ ಪ್ಲೇಯರ್ ಬರುತ್ತೆ. ಸೊ ಅದು ಬೇರೆ ಟೈಪ್ ಇರುತ್ತೆ ಕಟಿಂಗ್ ಪ್ಲೇಯರು. ನಿಮ್ಗೆ ಇನ್ನು ಮುಂದೆ ವಿಡಿಯೋದಲ್ಲಿ ನಿಮ್ಗೆ ಕಾಣಿಸುತ್ತೆ. ಸೊ ಅದನ್ನು ನೀವು ನೋಡ್ಬೋದು. ಸೊ ಇದರಲ್ಲಿ ಏನಾಗಿದೆ ಅಂದರೆ ಒಂದು ಕ್ಲಿಪ್ದು ಇದು ಹೋಗಿದೆ, ಟೀತ್ಸ್ ಹೋಗಿದೆ. ಆಮೇಲೆ ಇದರಲ್ಲಿ ಏನಾಗಿದೆ, ಒಂದು ಸ್ಪ್ರಿಂಗ್ ಹೋಗಿದೆ, ಟೀತ್ ಇರೋ ಕ್ಲಿಪ್ಸ್ದೊಂದು ಹೋಗಿದೆ. ನಾನು ನಿಮ್ಗೆ ತೆಗೆದು ತೋರಿಸ್ತೇನೆ ನೋಡಿ ಇಲ್ಲಿ. ಸೊ ನೋಡಿ ಒಂದು ಸ್ಪ್ರಿಂಗ್ ಹೋಗ್ಬಿಟ್ಟಿದೆ ನೋಡಿ ಇಲ್ಲಿ. ಸೊ ಬಾಟಮಲ್ಲಿ ಆ ಥರ ಬೆಂಡಾಗಿರೋದು ಇರಬೇಕಾಗಿತ್ತು, ಎಲ್ ಶೇಪಲ್ಲಿ ಇರುತ್ತೆ. ಸೊ ಅದು ಕಟ್ಟಾಗಿದೆ. ಸೊ ಇದೆ ನೋಡಿ ಕ್ಲಿಪ್ ಅಂದರೆ ಇದು ವಾಷರ್ ಇರಿ ಒಂದು ನಿಮಿಷ. ಇದು ನೋಡಿ, ಇದು ಬಂದುಬಿಟ್ಟು ಇದಕ್ಕೆ ಟೀತ್ ಇರುತ್ತೆ ಒಂದೆರಡು ಸೆಂಟ್ರಲ್ಲಿ, ಆ ರೌಂಡ್ ಡಯಾದಲ್ಲಿ ಇರುತ್ತೆ. ಸೊ ನಾನು ಅಮೆಝಾನಲ್ಲಿ ಆರ್ಡರ್ ಮಾಡಿಬಿಟ್ಟು ತರಿಸ್ಕೊಂಡೆ. ಒಂದು ಸೆಟ್ ಬಂದುಬಿಟ್ಟು 2 ಕ್ಲಿಪ್ಸ್ ಬರುತ್ತೆ, ಅದರಲ್ಲಿ 2 ಕ್ಲಿಪ್ಸ್ ಬರುತ್ತೆ. ಆಮೇಲೆ ಅದ್ರ ಜೊತೆ ಸ್ಪ್ರಿಂಗು ಕೊಟ್ಟಿರ್ತಾರೆ. ಸೊ ಇದು ಬಂದುಬಿಟ್ಟು 365 ಆಯಿತು. ಸೊ 365ಗೆ ನಮ್ಗೆ ಏನು ಮಾಡಿದ್ರು ಅಂದರೆ ನೋಡಿ ಈ ಥರ ಟೀತ್ ಇರೋದು ನೋಡಿ. ಇದರಲ್ಲಿ ಟೀತ್ ಇಲ್ಲ, ಹಳೆ ಇದರಲ್ಲಿ ನನ್ನ ರೈಟ್ ಹ್ಯಾಂಡಲ್ಲಿ ಇರೋದು ಬಂದುಬಿಟ್ಟು ಅದಕ್ಕೆ ಎಲ್ಲ ನೋಡಿ ರೌಂಡ್ ಶೇಪಲ್ಲಿ ಇಲ್ಲ. ಸೊ ಇದಕ್ಕೆ ಟೀತ್ ಇದೆ, 2 ಟೀತ್ ಇದೆ ನೋಡಿ. ಅದು ಮೇನ್, ಇದಕ್ಕೆ ಈ ಲಾಕ್ಗೆ ಮೇನು. ಸೊ ಪ್ರತಿಯೊಂದು ಬಂದುಬಿಟ್ಟು ಮೇನೇ ಇರುತ್ತೆ. ಬಟ್ ಎಸ್ಪೆಷಲಿ ಇವೆರಡು ಮೇನ್ ಇರುತ್ತೆ. ಒಂದು ಸ್ಪ್ರಿಂಗ್ ಇರುತ್ತೆ, ಇನ್ನೊಂದು ಇದು ಕ್ಲಿಪ್ ಇರುತ್ತೆ, ಟೀತ್ ಇರೋದು. ಸೊ ಇದರಲ್ಲಿ ಮೇನ್ ಇರುತ್ತೆ. ಸೊ ಹಾಗಾಗಿ ನೋಡಿ ಇದಕ್ಕೆ ನಾವು ಏನು ಮಾಡ್ತಾ ಇದ್ದೇನೆ ಅಂದರೆ ಗ್ರೀಸ್ ಅಪ್ಲೈ ಮಾಡ್ಕೊತಾ ಇದ್ದೇನೆ. ಯಾಕಂದರೆ ಸ್ಮೂತಾಗಿ ವರ್ಕ್ ಆಗೋಕ್ಕೆ ನೆಕ್ಸ್ಟು ಯೂಸ್ ಮಾಡಬೇಕಾದ್ರೆ ಸ್ಮೂತಾಗಿ ಯೂಸ್ ಆಗುತ್ತೆ ಅಂತ. ಸೊ ಹಾಗಾಗಿ ಸ್ವಲ್ಪ ನಿಮಗೆ ಎಷ್ಟು ಬೇಕಾಗುತ್ತೋ ಅಷ್ಟು ನೀವು ಬೇಕಾದರೆ ಗ್ರೀಸ್ ಒಂದು 30 ರೂಪೀಸ್ ಕೊಟ್ಟರೆ ನಿಮಗೆ ಈ ಆಯಿಲೆಲ್ಲ ಸೇಲ್ ಮಾಡ್ತಾರೆ ನೋಡಿ, ಬೈಕಿಗಾಗಲಿ ಯಾವುದಕ್ಕಾದರೂ ಇಂಜಿನ್ ಆಯಿಲ್ ಸೇಲ್ ಮಾಡ್ತಾರೆ, ಅಲ್ಲಿ ಸಿಗುತ್ತೆ ನಿಮಗೆ. ಸೊ ಅಲ್ಲಿ ನೀವು ಹಾಕೋಬೋದು. ನೋಡಿ ಒಂದು ರೈಟ್ ಸೈಡಿಂದ ಒಂದು ಕ್ಲಿಪ್ ಬರುತ್ತೆ ಒಂದು ಹ್ಯಾಂಡಲ್ಗೆ. ನಾನು ಇನ್ನೊಂದು ಹ್ಯಾಂಡಲ್ನ ತೋರಿಸಿಲ್ಲ, ಓನ್ಲಿ ಇದು ಇನ್ನು ಒಂದು ಹ್ಯಾಂಡಲ್ ಮಾತ್ರ ತೋರಿಸ್ತಾ ಇದ್ದೀನಿ. ಸೊ ಒಂದು ರೈಟ್ ಸೈಡಿಂದ ಬರುತ್ತೆ ಕ್ಲಿಪ್, ಇನ್ನೊಂದು ಲೆಫ್ಟ್ ಸೈಡಿಂದ ಕ್ಲಿಪ್ ಹಾಕಬೇಕು ನೀವು, ಅಂದರೆ ಇದು ಸ್ಪ್ರಿಂಗ್ ಕ್ಲಿಪ್ಪು.